ಯಾರದಿರಿ ಒಳಗ? ಯಾ ಮಾವರ ಹೆಂಗದಿರುವ? ಎಲ್ಲರೂ ಆರಾಮದಿರ? ಅಯ್ಯೋ ಮಾವರ, ಎಷ್ಟು ವರ್ಷ ಆಯ್ತು ನೀವು ನಮ್ಮನ್ನು ಬಿಟ್ಟು ಅಲ್ಲಿ ಹೋಗಿ? ಎಲ್ಲಿ ಹೋಗಿದ್ರಿ ಮಾವರ ಇಷ್ಟು ದಿನ? ಅತ್ತಿಯರು ತೀರ್ಕೊಂಡ್ಮ್ಯಾಗಂತರೂ ನೀವಂತರೂ ಪತ್ತೇನೇ ಇಲ್ಲ. ಅಯ್ಯೋ ದೇವ್ರೇ, ಅತ್ತಿಯರು ತೀರ್ಕೊಂಡ್ಮೇಲೆ ಕರೆನ ಮಾವರ ನಿಮ್ಮ ನೋಡಿ ಭಾರಿ ಖುಷಿ ಆಗತ್ತೈತ್ರಿ ಮಾವರ. ಇಷ್ಟು ದಿನಕ್ಕರ ಬಂದ್ರಲ್ಲ, ಇವ್ರಂತರೂ ಎಷ್ಟು ಸಲ ನೆನೆಸ್ಕೊಂಡಾರ ನಮ್ಮಪ್ಪ ಏನು ಮಾಡಕತ್ತಿರ್ಬೋದು, ಇಷ್ಟೊತ್ತಿಗೆ ಎಲ್ಲಿರ್ಬೋದು, ಹೆಂಗಿರ್ಬೋದು ಅಂತೇಳಿ ಬರೇ ನೆನೆಸ್ಕೊಂತಿದ್ರು. ನೀವು ಬಂದಿದ್ದು ಭಾಳ ಚಲೋ ಆತಿ, ಎಲ್ಲರಿಗೂ ಕರೆಸ್ತೇನೆ ತಡ್ರಿ. ಕಡೆಗಾಲನ ಅಲ್ಲೇ ಕಾಶಿ ಒಳಗೆ ಕಳಿಬೇಕಂತ ಹೋಗಿದ್ದವ ನಾನು. ಆದ್ರೆ ಯಾಕೋ ದೇವ್ರ ಪರಮಾತ್ಮಗೆ ನಂದಿನ್ನೂ ಆಯಸ್ ಮುಗಿದಿಲ್ಲ ಏನೋ, ಯಾರಿಗೆ ಗೊತ್ತು. ಆಯಸ್ ಹೋಗಲಿಲ್ಲ, ಏನು ಮಾಡ್ತಿ. ಅದಕ್ಕೆ ಕಡೆಗೆ ಒಂದು ವ್ಯಾಮೋಹ ಅನ್ನೋದು ಇರ್ತೈತಲ್ಲ, ನೋಡೋಣ ಏನು ಮಾಡಕತ್ತಾರ ಅಂತೇಳಿ ಬಂದಿದ್ದು ಭಾಳ ಚಲೋ ಆತ್ರಿ ಮಾವರ. ನೀವು ಬಂದಿದ್ದು ಕರೆನ ನಮ್ಗೆ ಎಷ್ಟು ಬೇಸರ ಆಗಿತ್ತು ಗೊತ್ತನ್ರಿ ಮಾವರ. ಎಲ್ಲಿ ಹೋದ್ರೆ ಏನ ಎತ್ತ ಅಂತೇಳಿ ಆತ್ ಬಿಡ್ರಿ, ನೀವರ ಬಂದ್ರಲ್ಲ. ನಮ್ಗಂತರೂ ಯಾವತ್ತೂ ನಿಮ್ಮ ಮ್ಯಾಗೆ ಅಡಿಚೆ ಆಗಿಲ್ರಿ ಮಾವರ. ನೀವು ಬಂದಿದ್ದು ಭಾರಿ ಚಲೋ ಆಗೈತಿ. ನೀವು ಬರ್ರಿ, ಬದಲು 2 ಸರಿಗೆ ಬಿಸಿನೀರು ಕಾಸೀನಿ, ಜಳಕ ಮಾಡಿ ಜಳಕ ಮಾಡಿ ಹೊಟ್ಟಿಗೆ ಏನಾರು ತಗೋರಿ. ಅಷ್ಟೊತ್ತಿಗೆ ನಿಮ್ಮ ಮಗನೂ ಬರ್ತಾರೆ, ತಮಗೆ ಫೋನ್ ಹಚ್ಚಿ ಕರ್ಸಂತ ಹೇಳ್ತೀನಿ. ಹಾಂ ಬರ್ರಿ, ಎಲ್ಲರನ್ನೂ ನೋಡ್ಕೊಂಡಂಗೆ ಆಕತ್ತೆ. ಮೊದಲು ಹೋಗಿ ನಮ್ಮ ಅತ್ತಿಯರು ನೋಡ್ಕೊಂಬರ್ತೀನಿ ತಡಿವ. ಅತ್ತಿಯರು ಅವ್ರು ತೀರ್ಕೊಂಡ್ರಿ ಮಾವರ. ತೀರ್ಕೊಂಡ್ರ? ಅಯ್ಯೋ ದೇವ್ರೆ, ಯಾವಾಗವಾ? ನೀವು ಹೋದ್ಮೇಲೆ ತೀರ್ಕೊಂಡ್ರಪ್ಪ. ಹಂಗಾರ ನೀನು ಫೋನ್ ಹಚ್ಚಿ ನನ್ನ 2ನೇ ಮಗ್ಗ ಸೊಸಿಗೆ ಬರಕ್ಕೆ ಹೇಳು, ನಾ ಒಂದಿಟ್ಟು ಹೋಗಿ ಪಟ್ ಅಂತೇಳಿ ನಾನು ಅವ್ರನ್ನ ಒಂಚೂರು ಭೇಟಿಯಾಗಿ ಬರ್ತೇನೆ. ಏನಾಯ್ತ ಪಾಪ, ಯಾಕೆ ಒಂಚೂರು ನನಗೇನು ಗೊತ್ತಿಲ್ಲ, ಒಂಚೂರು ಹೋಗಿ ಭೇಟಿಯಾಗಿ ಬರ್ತೀನಿ ತಡಿವಾ. ಅಲ್ಲ ಮಾವರ, ಜಳಕ ಮಾಡ್ಕೊಂಡು ಹೋರಿ. ಇರಲಿ ಬರ್ತೇನೆ, ಹೊಳ್ಳಿ ಬರ್ತೇನವ. ಅವ್ರ ಮತ್ತೆ ನೀವು ಹೊಳ್ಳಿ ಬರ್ರಿ. ಆಯ್ತವ, ಹೊಳ್ಳಿ ಬರ್ತೇನೆ. ಪಾಪ ನಮ್ಮ ಅತ್ತಿ ಕೆಟ್ಟಿದ್ಲು. ನಮ್ಮ ಮಾವರ ಯಾವತ್ತೂ ನಮಗೇನು ಕೆಟ್ಟದು ಮಾತಾಡೋದು, ಮನ್ಸಿಗೆ ನೋವಾಗುವಂಗೆ ಯಾವತ್ತೂ ಏನೂ ಮಾಡಿಲ್ಲ. ಪಾಪ ಬಂದ್ರಲ್ಲ, ತಿನ್ನೋದ್ರಾಗ ತಿಂದು ಉಣ್ಣೋದ್ರಾಗ ಉಂಡಿರ್ತಾರೆ. ಕಡೆಗಾಲಕ್ಕರ ಅವ್ರನ್ನ ಚಲೋ ನೋಡ್ಕೋಬೇಕು ಪಾಪ. ಅತ್ತಿಯರ ಯಾಕೆ ನಂಗೆ ನಮ್ಮವು ಭಾಳ ನೆನಪಾಗತ್ತಾಳ. ಒಂದು 2 ದಿನ ಊರಿಗೆ ಹೋಗ್ಬರ್ಲ? ಯಾಕವ, ಏನಾತ? ಆರಾಮ ಇದ್ದಲ್ಲ, ಏನಾತ? ಅತ್ತಿಯರ ಆರಾಮ ಇದ್ದೆ, ಆರಾಮ ಅದೇನೆ, ಅದು ಯಾಕೆ ಏನೋ ಗೊತ್ತಾಗೋಲ್ತು. ಮನ್ಸಿಗೆ ಸಮಾಧಾನನೇ ಇಲ್ಲ. ಬರೀ ಕನಸ್ನಾಗ ಅವನ ಬರಕತ್ತಾಳ. ಅದಕ್ಕೆ ಒಂಚೂರು ಹೋಗಿ ಬರೋಣ ಅಂತ. ಸರಿ ಆಯ್ತು ತೋರ್ವ, ಹೋಗಿ ಬಾ. ಹಂಗಾರೆ ಒಬ್ಬಕ್ಕೆ ಹೋಕೆ, ಹುಡುಗರು ಕರ್ಕೊಂಡು ಹೋಕೆ? ಹುಡುಗರು ಎರಡನ್ನೂ ಕರ್ಕೊಂಡು ಹೋಗ್ತೀನಿ ರೀ ಅತ್ತಿಯರ. ಹಾಂ, ಅಲ್ಲ ಮತ್ತು ನಾಳೆ ಬಿಟ್ಟು ನಾಡ್ದೆ ನಾನು ಊರಿಗೆ ಹೋಗ್ಬೇಕಂತಿದ್ನಲ್ಲ ಮಗಳ ಮನೆಗೆ 1-2 ದಿನ. ನಿನ್ನ ಮಗಳು ಕರ್ಕೊಂಡೆ ಬಾ ಅಂತ ಹೇಳಕ್ಕೆ ನೀನು ನೋಡಿದ್ರೆ ಈಗ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಮತ್ತೆ ನಾ ಇಲ್ಲಿ ಹೋಗೋದು ಹೆಂಗೆ? ಒಂದು ಕೆಲಸ ಮಾಡ, ಹುಡುಗಿನ ಬಿಟ್ಟು ಹೋಗು, ನೀನು ನಿಮ್ಮವನ ಮನೆಗೆ ಹೋಗ್ಬಾ. ಅದು ಅತ್ತಿಯರ ಹುಡುಗಿನ ಬಿಟ್ಟು ಹೋಗಿದ್ದೆ, ಆದರೆ ಅವ್ವ ಹುಡುಗಿನ ಯಾಕೆ ಭಾಳ ನೆನ್ಸಕತ್ತಾಳ, ನೋಡ್ಬೇಕು ಅನ್ಸಕತ್ತೈತಿ ಅಂತೇಳಿ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಮಾಡಿದ್ದೆ. ಹೌದಾ, ಸರಿ ಕರ್ಕೊಂಡು ಹೋಗಂಗಾರ. ನೀ ಬಂದಮೇಲೆ ನಾನು ಊರಿಗೆ ಹೋಗ್ತೀನಿ ಹಂಗಾರ, ಆತಾ? ಹಾಂ ಸರಿ ಅತ್ತಿಯರ, ಹಂಗೆ ಮಾಡ್ರಿ. ನಾ ಹಂಗಾರೆ ಇವತ್ತ ಹೋಗಿ ಬರ್ಲಿ ರೀ ಅತ್ತಿಯರ? ಆತವ, ಹೋಗ್ಬಾ. ಮತ್ತು ದೌಡ್ ಬಾರ, ಮತ್ತು ಅಲ್ಲೇ ಉಳ್ಕೊಬೇಡ. ಯಾಕಂದ್ರೆ ನಾನು ಮತ್ತೆ ಇತ್ತಾಗ ಹೋಗ್ಬೇಕು, ಕಂಡ ಬಿಡ್ದಿನ ಆತು. ನಾ ಅಂತೂ ನನ್ನ ಮಗಳ ಮನೆಗೆ ಹೋಗಿಲ್ಲ, ಹುಡುಗರು ಹುಟ್ಟಿದಾಗ ನೋಡಿ ಹೋಗಿದ್ದು. ಹಾಂ ಆತ್ರಿ ಅತ್ತಿಯರ, ನಾ ದೌಡ್ ಬರ್ತೀನಿ. ಇದು ಕಸ್ತೂರಿ ಬಾಯಿಲ್ಲ ಏನು ರೀ ಅತ್ತಿಯರ? ಯಾಕವ ಅಷ್ಟು ಬೇಜಾರಾಗಿಯಲ್ಲ? ಓ, ನನ್ನ ಮಗಳು ನಿನ್ನ ಮಗಳನ್ನ ಕೇಳಿದ್ಲ ಅಂತೇಳಿ? ಹಾಂ ಹೌದ್ರಿ ಅತ್ತಿಯರ, ನನ್ನ ಜೋಡಿನ ಅಷ್ಟು ಜಗಳ ಮಾಡಿ ಅಷ್ಟೆಲ್ಲ ಕಿರಿಕಿರಿ ಮಾಡಿದ್ರು ಅವರು ಅವಾಗೆಲ್ಲ. ಮತ್ತು ಈಗ ಹೆಂಗೆ ಏನೋ ಅನ್ನಂಗೆ ಆತು ನನಗೆ. ಅದಕ್ಕೆ ಅರ್ಧ ಮನಸ್ಸಿಲ್ಲ. ಹೇಳಿದ್ರೆ ಇವರು ಯಾಕೆ ಹೋಗ್ಲಿ ಬಿಡು, ನಮ್ಮ ತಂಗಿ ಕೇಳಿದ್ದೇನು ಇದು ಒಂದು ಏನಾಯ್ತು, ಕೊಟ್ಟು ಮದುವೆ ಮಾಡಿದರೆ ಚಿಂತೆ ಇಲ್ಲ ಅಂತ ಇವರು ಅಂತಾರೆ. ಮಾವರಂತರೂ ಏನು ಮಾತಾಡಿದ್ರು ಅಂತ ನಿಮಗೆ ಗೊತ್ತಲ್ಲ. ನಾನು ಏನು ಮಾಡ್ಬೇಕು ಹೇಳ್ರಿ? ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ. ಹೊಲ ತಗೋಕ್ಕೆ ಹಣೆ ಬರ್ದಾಗಿದ್ದಂಗೆ ಆಗಲಿ, ಸುಮ್ಮನೆ ಯಾಕೆ ನಾ ಬಡ್ದಾಡ್ಬೇಕು ಅಂತೇಳಿ ಸುಮ್ಮನೆ ಆಗ್ಬಿಟ್ಟೆ. ಚಿಂತೆ ಮಾಡಬೇಡವಾ, ಏನಾಗಲ್ಲ. ನೀ ಕೊಟ್ಟು ಮದ್ವೆ ಮಾಡಾಕಿ ಈಗ ಆಕಿ ಮನೆಗೆ ಈ ಚಲೋ ನೋಡ್ಕೊಂತ ತಗೋ. ಆಕಿ ಏನೂ ಅನ್ನಂಗಿಲ್ಲ, ನನಗೆ ಇದ್ರ ಮೇಲೆ ಗ್ಯಾರಂಟಿ ಐತಿ. ಆಕಿ ಬದಲಾಗ್ಯಾಳ, ಈಗ ಮೊದಲಿನಂಗಿಲ್ಲ. ಆಕಿ ಮಾತ್ರ ಚಲೋ ನೋಡ್ಕೊತಾಳೆ ಅನ್ನೋದು ಮಾತ್ರ ನಂಗೆ ಗ್ಯಾರಂಟಿ ಐತಿ. ಹೇಳಿದ್ರೆ ನೀನು ನಂಬಿಕೆ ಬರಲ್ಲ ಕಾಣ್ತೈತಿ. ನೀ ಕೊಟ್ಟು ಮದ್ವೆ ಮಾಡ, ಅತ್ತಿ ಅನ್ನೋ ಪ್ರೀತಿ ಇತ್ತಂದ್ರೆ ಕೊಟ್ಟು ಮದ್ವೆ ಮಾಡವ. ನಾ ಹೇಳತ್ತೀನಿ ಕೇಳು. ಮತ್ತು ನೀನು ಬೇಡ ಗಿಡ ಅಂತ ಅನ್ನಕ್ಕೆ ಹೋಗಬೇಡ. ನಾ ಗ್ಯಾರಂಟಿ. ಹಾಂ ಯಾಕ್ರಿ ಅತ್ತೀರ ನೀವು ಹಿಂಗೆ ಮಾತಾಡತ್ತೀರಿ? ನನಗೆ ಕಡೆಗೆ ಒಂದು ನಿರೀಕ್ಷೆ ಇದ್ದಿದ್ದೆ ನಿಮ್ಮ ಕಡೆಯಿಂದ. ನಿಮ್ಗಾರ ತಿಳಿಸಿ ಹೇಳಿದ್ರೆ ಕೇಳ್ತೀರೇನ ಅಂತೇಳಿ ನೀವು ನೋಡಿದರೆ ಈ ರೀತಿ ಮಾತು ಕಟ್ ಹಾಕಿಬಿಟ್ರಲ್ಲ. ನನ್ನ ಕಟ್ ಹಾಕಕ್ಕೆ ಏನೈತಿ, ಇದ್ದಿದ್ದೆ ಹೇಳ್ತೇನೆ. ನೋಡುವ, ನಾ ಹೇಳೋದಾದ್ರೆ ನೀನು ಬ್ಯಾಡ ಅಂತ ಮಾತ್ರ ಅನ್ನಕ್ಕೆ ಹೋಗ್ಬೇಡ. ಕೊಟ್ಟು ಮದ್ವೆ ಮಾಡಲೇಬೇಕವ ನೀನು. ಏನಂತೆ ಅಂದ್ರೆ ಆಕಿದು ಈ ಮನಿದು ಸಂಬಂಧ ಚಂದಾಗಿರ್ತೈತಿ, ಅದು ನನಗೆ ಗ್ಯಾರಂಟಿ ಐತಿ. ಬ್ಯಾಡ ಅಂತ ಮಾತ್ರ ಅನ್ನಕ್ಕೆ ಹೋಗ್ಬಿಡವ, ಕೊಟ್ಟು ಮದ್ವೆ ಮಾಡ. ಆಯ್ತು ರೀ, ವಿಚಾರ ಮಾಡ್ತೇನೆ. ಕಸ್ತೂರಿ, ನಂಗೆ ಗೊತ್ತು ನೀವು ಅದೇ ವಿಚಾರ ಹೇಳಕ್ಕೆ ಬಂದಿರಂತ ನಂಗೆ ಗೊತ್ತು.
ನಂಗೀಗ ಅದನ್ನ ಮತ್ತೆ ಕೇಳಕ್ಕೆ ಮನಸ್ಸಿಲ್ಲ, ಬೇಡ. ಏನು ನಿಮಗೆ ಇಷ್ಟ ಆಯ್ತಲ್ಲ, ಆಯ್ತು ಆಗಲಿ. ನಾನೇನು ಒಬ್ಬಕ್ಕೆ ಇರೋದು ಮಾತಾಡಿರ ಏನು ಆಗ್ಬೇಕಾಗೈತಿ? ನಾ ಹೇಳಿದ್ದಿ ಮನೆಗೆ ಯಾರು ಕೇಳ್ತಾರ ಬೇಕಾತಲ್ಲ. ಕುಸಿನ ಹಡ್ಯಾಕಷ್ಟ ನಾನು ತಾಯಿ ಅಂತ ಹೆಸರಿಗೆ. ಮಕ್ಕಳದ್ದು ಇದ್ರೊಳಗೆ ಒಂದು ತೀರ್ಮಾನ ತೊಗೊಳ್ಳೋ ಅಧಿಕಾರ ನನಗಿಲ್ಲ ಅಷ್ಟೇ. ಏನು ಮಾಡೋಕ್ಕಾಗತ್ತೆ? ನನ್ನ ಮಗಳು ಎಲ್ಲಿ ಯಾರ ಮನೆ ಸೇರ್ಬೇಕು ಮಾಡಬೇಕು ಅನ್ನೋ ಅಧಿಕಾರ ನನಗೆ ತೊಗೊಳಕ್ಕೆ ಒಂದು ಇದು ಇಲ್ಲ ಅಂದಮೇಲೆ ಯಾಕೆ ಬೇಕು ಈ ಜನ್ಮ? ಯಾಕೆ ಕಸ್ತೂರಿ ಹಂಗೆ ಯಾಕೆ ಬೇಜಾರು ಮಾಡ್ಕೊಳತಿ? ಈಗ ಏನು ಮತ್ತೆ ಹಂಗಾರೆ ಮಕ್ಕದ ಮ್ಯಾಗ ಹೊಡ್ದಂಗೆ ನಾ ಕೊಡೋಲ್ಲ ಅನ್ಬೇಕನ? ಅಲ್ಲ ಮತ್ತೆ ಏನಾರ ನಿನಗೆ ನಿಮ್ಮ ಅಣ್ಣನ ಮನೆಗೆ ಏನಾರ ಕೊಡ್ಬೇಕಂತ ಆಸೆನಾ ನಿನ್ನ ತಾಯಿ ಕಡೆ ಬಳಗಕ್ಕೆ? ಅಂಥದ್ದೇನಾರ ಇದ್ರೆ ತೆಲಾನ್ ತೆಗೆದ್ಬಿಡು ಕಸ್ತೂರಿ. ನಾನು ಮಾತ್ರ ಆ ಮನೆಗೆ ಕೊಡಲ್ಲ. ಯಾಕೆ ಹೇಳು? ನಮಗಿಂತ ಮ್ಯಾಗಿರೋ ಮನೆಗೆ ಕೊಡ್ಬೇಕು ಹೊರತು ನಮಗಿಂತ ಕೆಳಗಿರೋ ಮನೆಗಲ್ಲ. ನಿಮ್ಮ ಅಣ್ಣನ ಮನೆದು ಏನೈತಿ? ಹೊಲ ಮನೆ ಏನೈತಿ? ಅದೇ 1 ಎಕರೆ ಹೊಲ, ಒಂದಿಟ್ಟು ಅದೊಂದು ಸಣ್ಣ ಮನೆ ಇದ್ದತ್ತ, ಮತ್ತೇನೈತಿ ಅದಕ್ಕೆ? ಮತ್ತೆ ಅಂಥದ್ದು ಯೋಚನೆ ಏನಾರ ತಲೆಯಾಗಿದ್ರೆ ತೆಗೆದ್ಬಿಡು. ಇಲ್ರಿ ಅತ್ತೀರ, ಅದೇನು ಯೋಚನೆ ನನ್ನ ತಲೆಯಾಗಿಲ್ಲಪ್ಪ. ಅವ್ರೇನು ಕಾಯ್ಕೊಂತ ಕುಂತಿಲ್ಲ ನನ್ನ ಮಗಳನ್ನ ಮಾಡ್ಕೋಬೇಕಂತೇಳಿ. ಇಲ್ಲಿ ತಗೋರಿ. ನೀನು ಹೆಂಡತಿ ಮನಸ್ಸು ಯಾಕೆ ಏನ ತವ್ರ ಮನೆ ಕಡೆ ಎಳಿತತನ? ಒಂಚೂರು ಲಕ್ಷ್ಯ ಕೊಟ್ಟು ನೋಡು. ನನಗೆ ಆ ಮನೆ ಕೊಡಾಕಂತೂ ನನ್ನ ಮಗಳನ್ನ ಇಷ್ಟ ಇಲ್ಲ, ನನ್ನ ಮೊಮ್ಮಗಳನ್ನ. ಮತ್ತೀಗ ಹೇಳಾಕತ್ತೀನಿ, ನಾಳೆ ಸುಮ್ಮನೆ ನನ್ನ ಮನಸ್ಸಿಗೆ ಬೇಜಾರಾಗೋಂಗೆ ನಡ್ಕೋಬೇಡ್ರಿ ಗಂಡ ಹೆಂಡತಿ. ಇಷ್ಟು ವರ್ಷ ನಾ ಯಾವಾಗೂ ನಿನ್ನ ಹೆಂಡತಿಗೆ ಇರೋದ್ವಾಗಿ ಏನೂ ಅಂದಿಲ್ಲ, ಏನು ಮ್ಯಾಗೂ ಅನ್ಬಾರ್ದಂದ್ರೆ ನಾನು ಅನ್ಕೊಂಡಂಗೆ ಇರ್ಬೇಕು ಮತ್ತೆ. ಇಲ್ಲ ಹಂಗೇನಿಲ್ಲ, ನೀ ಸುಮ್ಮನೆ ಅದಕ್ಕೆ ಎಲ್ಲಾದ್ರು ವಿಚಾರ ಮಾಡ್ತಿ, ಹಂಗೇನೆ ಏನಿಲ್ತು. ಆಯಿತೋ ಇಲ್ಲೋ ಹೇಳೋದಂತರೂ ಹೇಳೇನಿ. ಆಯ್ತು ಬೇ ಹೇಳ್ತೀನಿ. ಆದ್ರೆ ನೋಡು, ಮನೆ ಮಗಳು ಎಷ್ಟ ಆದ್ರೂ ಆಕೆ ಏನೋ ಆಸೆ ಪಟ್ಟು ಒಂದು ಕೇಳ್ತಾ ಇದ್ದಾಳೆ. ಅದೇನೋ ದೇವ್ರು ಕೂಡಿಸಿ ಕೊಟ್ಟಂಗೆ ಆಗೈತಿ. ಆಕೆ ಗಂಡು ಮಕ್ಕಳು ನಿನಗೊಂದು ಹೆಣ್ಣು ಏನು ಬೇಡ ಅನ್ಬೇಡ ಕೊಟ್ಟು ಮದುವೆ ಮಾಡು ಅಂದ್ರೆ ತವ್ರ ಮನೆಗೆ ಸಂಬಂಧ ಉಳಿತೈತಿ, ಇಲ್ಲ ಉಳಿಯೋದಿಲ್ಲಪ್ಪ. ಆಯ್ತು ಬೇ ನೀ ಹೇಳ್ದಂಗೆ ಅಲ್ಲಿ ಎಲ್ಲೈತದ ನಿಮ್ಮ ಅತ್ತಿ ಸ್ವಾದ ಗಿಡಮೂಳಿ ಎತ್ತಾಗಾರ ಮಾರಿ ತಿರ್ಕೊಂಡು ನಿಂತು ಬಿಡ್ತಲ್ಲ ಅದು. ಮಾವ ಬರ್ತಿದ್ದಂಗ ಅತ್ತಿನ ಬೇಯತ್ತಲ್ಲ ಯಾಕ? ಏನ್ ಯಾಕ ಏನು ಬೇಕವ? ಎತ್ತಗಾಳಾಗೋಗಿತ್ತದ. ಅಡಿಗೆ ಮಾಡಕತ್ತಿದ್ನಿ, ಎತ್ತಗಾಳಾಗ ಹೋಗೈತಂತ. ಮನಿ ಬಿಟ್ಟು ಯಾಕೆ ಒಂಪಿಗೆ ಹೋಗ್ಲಿ? ಮನ್ಯಾಗ ಕೊಳಿತಿರ್ತೇನೆ 3 ಹೊತ್ತು, ಮತ್ತೆಲ್ಲಿ ಹಾಳಾಗೋಲಿ? ಏನ ನನ್ನೇನು ಯಾವ್ದಾರು ಗುಡಿ ಗುಂಡಾರ್ ಕರ್ಕೊಂಡೋಕಿರೆ? ಊರ್ ಮ್ಯಾಗ ಕರ್ಕೊಂಡೋಕಿರೆ? ಎಲ್ಲಿ ಹೋದ್ರ ತವ್ರ ಮನಿ ಬಂದ್ರಿ ಇಲ್ಲಿ ಗಂಡನ ಮನಿ, ಹೋದ್ರ ತವ್ರ ಮನಿ ಬಂದ್ರ ಗಂಡನ ಮನಿ, ಮತ್ತೆಲ್ಲಿ ಹೋಲಿ? ಏನ್ ನಿಮ್ಮ ಅಪ್ಪನ ಟೇಕಾ ಇಟ್ಟಿ ನೋಡಿ, ಟೇಕಾ ಈಡಾಗಿ ಕರ್ಕೊಂಡು ಅಡ್ಡಾಡ್ತಾನೆ ನಿನ್ನ. ಏನ ಟಿರಿಪ್ ಕರ್ಕೊಂಡು ಅಡ್ಡಾಡ್ತಾನೆ ನಿನ್ನ. ಅಡ್ಡಾಡ್ಬೇಡಪ್ಪ, ಆ ಶೇಖ ಒಂದ್ ಮನೆ ಬಿದ್ದು ಉಳ್ಳಾಡು. ಏ ಗಿಡ್ಮುಳಿ ಏನ್ಲೆ ಬಾಯಿ ಬಂದತ್ತಂತೆ, ಬಾಯಿ ಬಂದಂಗ ಮತ್ತೆ ಸುಮ್ಕಿರ್ತೀನಿ ಅಂತ ಮರ್ಯಾದೆ ತೆಗ್ಯಾಕ ಐತೆನ ಮರ್ಯಾದೆ? ಇಲ್ಲ ಯಾವ ಮೂಲೆಯಾಗ ಐತದ ಮರ್ಯಾದೆ? ಅದ್ರ ಅವ್ನು ಹುಡ್ಕನಂತ್ರ ಮನೆ ಗಿರ್ಜಿ ನೋಡಿ ಬಂದು ಹೇಳಿ ನನಗ ಅವ್ವ ಬಾಯಾಗ ಏನು ಮಾಡ್ಲಿ ಮನ ನಂಗೆ ಆಗ್ಬಿಡ್ತತ್ತಾಗ. ವಯಸ್ಸನ್ರಿ ನಿಮ್ಗೆ ಸಿಗೋನಂತೇಳಿ ಹೋಗಕತ್ತಾಗ ಏನು ಅಸೈತನಪ್ಪ ಆತಾಗ. ಮೊಮ್ಮಕ್ಕಳು ಎದಿವುದ ಬೆಳೆದ್ ನಿಂತಾವು, ಏನಾಗ್ತದ ತಕ್ತು ನನಗಂತೂ ಕೆಟ್ಟ ಅಸಹ್ಯಪ ಯಪ್ಪ ಆತಾಗ. ಅಲ್ಲ ಒಟ್ಟಿಗೆ ಏನ ಮಾತಾಡಕ್ ಹೋದ್ರು ಅದಕ್ಕೆ ಹೋಗ್ಯಾರ ಅಂದ್ರೆ ಏನ್ ಹೇಳ್ಬೇಕು? ಮತ್ತು ಮಾತಾಡಕ್ ಹೋಗಿದ್ಮೇಲೆ ಆಕಿ ಗಂಡ ಸತ್ ಪಾಪ ಬಾಳ ದಿನ ಆತಲ್ಲ, ಕಷ್ಟ ಸುಖ ಕೇಳಕ್ ಹೋಗಿದ್ದೆ. ತಣ್ಣಗಿರ್ರಿ, ಬರೇ ಇದೆ ಕಷ್ಟ ಸುಖ ಪಾಪ. ಊರಾಗ ನೀವು ಒಬ್ರ ಅದಿರಿ ನೋಡಿ ಕೇಳಾಕಕಿನ್ನ. ಬಾಳ ಮಂದಿ ಕೇಳ್ತಾರಲ್ಲ ಕಷ್ಟ ಸುಖ ಪಾಪ. ಆಮ್ಯಾಗ ಕೇಳುವಂತಿ ಹುಡುಗಿ ಬಸ್ ಸ್ಟ್ಯಾಂಡಿಗೆ ಬಂದಿರ್ಬೇಕು, ಕರ್ಕೊಂಡ್ ಬರೋಗ್ರಿ ಹೊತ್ತು ಬಾಳಾತ. ಏನಾಕ ಹುಡುಗರು ಕರ್ಕೊಂಡು ಏನ ಪಾಪ ಕೈ ಚೀಲದ ಹಿಡ್ಗಿಡ್ಕೊಂಡ್ ಬರ್ಗಿರಾಕತ್ತಾನ. ಗಂಡ ಕಾರ್ನ್ಯಾಗ ತಂದ್ಬಿಡ್ತೇನೆ ಅಂತ ಹೇಳಿ ಹೇಳಾತು, ನಾ ಸುಮ್ಮನೆ ಅದಕ್ಕ ಬಂದಿದ್ದಿಲ್ಲ, ಇಲ್ಲ ಅಲ್ಲೇ ಸೀದಾ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದೆ. ಹೌದಾ? ಹಂಗಾರ ಸರಿ. ಪಾಪ ಯಾಕ ಮೆತ್ತಗಾಗಿತ್ತಪ್ಪ ದನಿ, ಏನೈತೆ ಏನಾತಾಗ. ಒಂದು ನೆಮ್ಮದಿಯಾಗಿದ್ದಾವ ಅಂದ್ರೆ ಇರಾಕಿಯಲ್ಲಿ ಬಿಡ್ತಾವವು. ಅತ್ತಿ ಹಂಗಾರ ಆಕೆ ಬರ್ತಾಳಲ್ಲ, ಆಕಿಗೆ ಇದು ಏನದು ಶೇಂಗಾ ತಂಬುಳಿ ಅಂದ್ರೆ ಭಾರಿ ಇಷ್ಟ. ಮಾಡ್ಲಿ ಅತ್ತಿ ಅದನ್ನ ತಿಂತಾಳ? ಮಾಡವ ಮಾಡು, ಪುಣ್ಯ ಬರ್ಲಿ ನನಗೆ, ಪಾಪ ಇಷ್ಟಪಟ್ಟು ತಿಂತತಿ. ಹ್ಞೂ ಅತ್ತಿ ರೀ, ಒಂದು 4 ಬಾಳೆ ಎಲೆ ಹರ್ಕೊ. ಆಕಿಗೆ ಬಾಳೆ ಎಲೆ ಉಣ್ಣದಂದ್ರೆ ಅಷ್ಟು ಪಂಚ ಪ್ರಾಣ, ಉಣ್ಬೇಕಂತ ಭಾರಿ ಆಸೆ ಪಡ್ತತಿ. ಅದೇನು ಅಲ್ಲಿ ಗಂಡ ಮನ್ಯಾಗ ಉಣ್ತತೆ ಇಲ್ಲ, ಅಲ್ಲೇ ಬಾಳೆ ಎಲೆ ಅದಾವು. ಅವ್ರ ತೋಟದಾಗ ಏನಿಲ್ಲಪ್ಪ ಬಾಳೆ, ಈ ತೋಟ ಏನು ಹಾಕಿಲ್ಲ. ಇಲ್ಲ ನಮ್ಮ ಗಿತ್ತಲಾಗ ಅಯ್ಯೋ ಬಾಳೆ ಗಿಡ ಇನ್ನೇನು ಹೋಲ್. ಒಂದು 4 ಬಾಳೆ ಎಲೆ ಹರ್ಕೊಂಬರ್ರಿ, ನನಗೆ ನಿಲ್ಕೋದಿಲ್ಲದ ಎತ್ತರದವು. ಅದಕ್ಕ ಅನ್ನೋದು ನಿನಗೆ ಗಿಡ್ಡ ಮೂಳಿ ಅಂತೇಳಿ. ನೀ ಬಾರಿ ಉದ್ದನ ಮೂಳಲ್ಲ, ಅದಕ್ಕ ಉದ್ದನ್ ಮೂಳಿಗೆ ಬುದ್ಧಿಲ್ಲ ಅಂತ ಸುಳ್ಳ ಹೇಳ್ತಾರಂತ ಮಾಡಿ ಏನು ಹಿರಿಯರು? ಉದ್ದನ್ ಮೂಳಿಗೆ ಬುದ್ಧಿಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕ 3 ಕಾಸಿನ ಬುದ್ಧಿಲ್ಲ ತಲೆಯಾಗೆಲ್ಲ ನಾನು ಹೇಳ್ಬೇಕು. ಹೋರಿ ಎಲ್ಲಿ ಹರ್ಕೊಂಬರೋರಿ ಎಲ್ಲ ನಿನ್ನ ಅವನ. ಅದಕ್ಕೆ ಅನ್ನೋದು ಕಳ್ರ ನಂಬಿದ್ರು ಕುಳ್ರ ನಂಬಾರ್ದು ಅಂತೇಳಿ. ನಿನ್ನೂ ನಂಬಾರ್ದ್ಲೇ? ನಂಬೇಡಪ್ಪ ತಂದೆ, ನಂಬೇಡ. ಹೋಗ ಚೆನ್ನಿ ನಂಬು, ಆ ಕಾಶವನ್ ನಂಬು, ಆಕೆ ಊರ್ ಬಿಡಾಡಿನ ನಂಬೋಗು. ಸಾಕಾಗೆ ನನಗಂತೂ ಹೊತ್ತಾಗ ಚಟಕ್ಕೆ ಹೋಗೋ ವಯಸ್ಸಾದ್ರೂ ಪಟ್ಟ ಅಟ್ಟ ಹತ್ತದ್ ಬಿಡೋದಲ್ಲ. ಆ ಗಿರ್ಜಕ್ಕಾರಿಗೊಬ್ರಿಗೆ ಮಾಡಕ್ಕೆ ಕೆಲ್ಸ ಇಲ್ಲ ನೋಡತ್ತಾಗ. ಯಾರ ಮನೆ ಉಸಾಬ್ರಿಗೆ ಏನು ಹೇಳಲೆ ಅಂತ ಕಾಯ್ತಿರ್ತಾರತ್ತಾಗ. ಯೋ ಇದು ಯಾವ ಮೈಕ್ಲೆ ನೋಡಿರ್ಬೇಕಂತ ನನ್ನ ತಗ. ಅಲ್ಲ ಏನು ಮಾಡಕ್ಕೆ ಕೆಲಸ ಏನೂ ಇಲ್ಲ ಅವ್ರಿಗೆ ಅಂತ. ಅಲ್ಲಿ ನೋಡ್ತಾರ ಇಲ್ಲಿ ಬಂದು ಹೇಳ್ತಾರ, ಇಲ್ಲಿ ನೋಡ್ತಾರ ಅಲ್ಲಿ ಹೋಗಿ ಹೇಳ್ತಾರ. ಯೋ ವಾರ್ತಾ ಆ ಉದಯ್ ಟಿವಿಯಾಗ ಬರ್ತತಲ್ಲ ವಾರ್ತಾ, ಹಂಗೆ ನೋಡೋರು ಚೆಲಿವೆ ಅನ್ನತ್ತಾಗ. ಟೆನ್ ಟಿಡಿನ್ ಟಿಡಿನ್ ಅಂತೇಳಿ. ಅಲ್ಲವ ನನ್ನೊಂದು ಮಾತು ಕೇಳೋದು ಹೆಂಗವ ನೀನು ಫಿಕ್ಸ್ ಮಾಡಿದಿ? ಅಲ್ಲಲ್ಲ ನಿನ್ನೊಂದು ಮಾತು ಕೇಳ್ಬೇಕಿತ್ತನ? ಈಗ ದೊಡ್ಡ ಯಜಮಾನ ನೋಡಿ ನೀನು ಕೇಳ್ಬೇಕಿತ್ತು. ಆಕಿ ನೋಡ್ಯಾರ ನೋಡಿ ಏನೀಗ
ಇಲ್ಲ ನೋಡಿಲ್ಲ. ಆದ್ರೂ ಈಗ ನೀ ಹೇಳ್ತಿದ್ದಂಗ ನಾ ಮದಿ ಮಾಡ್ಕೋಬೇಕನ್ಬೇ ಆಗಲ್ಲವ ನನಗೆ. ತಗ ಮನ್ಯಾಗ ಎಲ್ಲಿ ಮಾಡ್ಕೊಳಕ್ ಹೋಗ್ಲ ತಗ ಹುಡುಗಿ ಹೆಂಗೈತೆ ಏನಾತಗ ಮೊದ್ಲೇ ನಿಮ್ಮ ಅಣ್ಣ ಎಷ್ಟು ಚಂದದ ನೋಡೇನ್ ನಾನು. ನಿನ್ನ ಅಣ್ಣನಂಗ ಹುಡುಗಿನೂ ಇತ್ತಂದ್ರ ನಾವಲ್ಲವ ತಾಯಿ ಮತ್ತಿಗಳೇನು. ಸುಟಿಗೆ 2 ದಿನ ಬರಕ್ಕೆ ಹೇಳಿನಿ, ಬರ್ತಾಳ. ಅವಾಗ ನೋಡು ನಿಂಗೆ ಇಷ್ಟ ಆಕಳ. ಎಷ್ಟು ಚಂದ ಐತಿ ಗೊತ್ತಲ್ಲ, ಗೊಂಬಿ ಗೊಂಬಿ ಇದ್ದಂಗೆ ಐತಿ ಹುಡುಗಿ ಗೊತ್ತನ. ಮಾಡ್ಕೊರ್ಲಾ ಏನು ಇರೋಡ ಆ ಮನೆಗೆ ರಾಜ ಹಾಕಿನಿ ಮಾಡ್ಕೊಂಡೆ ಅಂದ್ರೆ. ನಾನು ಯಾಕೆ ಆ ಹುಡುಗಿನ ಮದುವೆ ಮಾಡ್ಕೊಳತ್ತೀನಿ, ಒಂದನೇದ್ದು ನಮ್ಮ ಅಣ್ಣನ ಮಗಳು ಅಂತೇಳಿ, ಎರಡನೇದ್ದು ಇಡೀ ನಮ್ಮ ತವ್ರ ಮನೆ ನನ್ನ ಕೈ ತಪ್ಪಿ ಹೋಗೋದು ಬೇಡ. ನಮ್ಮ ಅತ್ತಿಗೆ ಮತ್ತೆ ಹಿಂದಾಗಡೆ ನನ್ನ ದೂರ ಮಾಡಿ ಕೈ ಬಿಡ್ತಾಳ. ನಮ್ಮವ್ವ ನಮ್ಮಪ್ಪ ಇರೋದ್ರೊಳಗೆ ನಾನು ಒಂದು ಏನಾರ ಒಂದು ಅಲ್ಲಿ ಮಾಡಲೇಬೇಕು, ಆ ಮನೆ ಹತ್ತಿರವಾಗಿ ಇರಾಕ ಅನ್ನೋ ಕಾರಣಕ್ಕೆ ಮದುವೆ ಮಾಡ್ಕೊಳಕತ್ತೀನಿ. ಎರಡನೇದ್ದು ಆತಾ. ಮೂರನೇ ದಿನಂದು ಯಾಕೆ ಬೇಕಾದಷ್ಟು ಹಣ ಆಸ್ತಿ ಐತಿ, ಏನು ಕೊಡೋದು ಕೊಡ್ತಾರ ಮಗಳಿಗೆ. ಅದೆಲ್ಲ ಯಾರಿಗೆ ನಿನಗೆ, ನಿಮ್ಮ ಅಪ್ಪಂದು ಎಷ್ಟೈತಿ ನೋಡಿಯಲ್ಲ ನೀನು. ಆ ಕಾರಣಕ್ಕೆ. ನಾಲ್ಕನೇದ್ದು ಎಲ್ಲ ರೀತಿ ಒಳ್ಳೇದು ಅದಕ್ಕೆ. ಏನು ನಾನು ಸುಮ್ಮನೆ ಎಲ್ಲ ಯೋಚನೆ ಮಾಡಿ ಹೇಳ್ತಾ ಇದೀನಿ, ಏನು ಎಲ್ಲ ಯೋಚನೆ ಮಾಡಿ ಹೇಳತ್ತೀನಿ. ಈಕಿನ ಮದುವೆ ಮಾಡ್ಕೊಳ್ಳೋದ್ರಿಂದ ನಿನಗೆ ಅದೃಷ್ಟ ಬಾಗಲ ತೆಗಿಯೋದು ಚಲೋ ಐತಿ, ಮಾಡ್ಕೊ. ಯಪ್ಪ ಅವನ್ ನೋಡಪ್ಪ ಮಾಡ್ಕೊ ಅಂತ ಒಟ ಹಚ್ಚಿಬಿಟ್ಟಾಳತ್ತಾಗ. ನಿಮ್ಮವ್ವ ಅಷ್ಟು ಹೇಳ್ತದಾಳಲ್ಲಪ್ಪ, ಒಂದ್ಸಲ ನೋಡ ಹುಡುಗಿನ ಸುಟಿಗೆ ಬಂದಾಗ. ನಿಂಗೆ ಮನ್ಸಿಗೆ ಬರಲಿಲ್ಲ ಅಂದ್ರೆ ಬೇಡ, ಮಗ ನಂಗೆ ಇಷ್ಟ ಆದ್ಲಂದ್ರೆ ಮಾಡ್ಕೊ. ಯಾರು ಬೇಡ ಅಂದ್ರು ಅವ್ವ ನಂಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಮತ್ತೆ ಬೇಡ. ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇಡಪ್ಪ, ನಾ ಏನು ಮಾಡ್ಕೊಂಡೆ ತೀರಂತ. ನಿಂಗೆ ಏನು ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇಡ. ಆದ್ರೆ ಚಂದಿತ್ತಂದ್ರೆ ಮತ್ತೆ ಹ್ಞೂ ನೀ ಚಂದಿದ್ದು ಚಂದಿಲ್ಲ ಅಂತ ಅನ್ಬೇಡ. ಏನು ಎಲ್ಲ ಚಲೋ ಐತಿ ಹೇಳ್ತೇನೆ ಕೇಳಿ. ಈಕಿ ನಮ್ಮ ಅತ್ತಿಗೆ ಅದಾಳಲ್ಲ, ಇನ್ನೊಂದು ಸ್ವಲ್ಪ ದಿನ ಆಮ್ಯಾಗ ಆಕಿ ನಮ್ಮನ್ನು ದೂರ ಮಾಡ್ಬೇಕನ್ನೋದು ತಲೆಯಾಗಕ್ಕಿಗೆ. ಅದಕ್ಕೆ ಹೇಳ್ತೇನೆ ಕೇಳು. ಅದ ನಾವು ಅಕ್ಕಿ ಮಗಳನ್ನ ತೊಗೊಂಡು ಇಲ್ಲಿ ಮದುವೆ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ನಮ್ಮನ್ನೇನು ದೂರ ಮಾಡ್ತಾಳ. ಆಮೇಲೆ ನಾನು ಹೋಗ್ಬೋದು ಬರ್ಬೋದು, ಏನು ಹೇಳಿದ್ರು ನಂದು ನಡೀತೈತಲ್ಲಿ. ಅದಕ್ಕೆ ಏನು ಸ್ವಲ್ಪ ಹೇಳೋದು ಕೇಳು. ತಮ್ಮಗೆ ಹೇಳು. ಅವನಾರ ಮಾಡ್ಕೊಲಿ, ನೀನಾರ ಮಾಡ್ಕೊ. ಒಟ್ನಾಗ ನಾ ಏನು ಹೇಳ್ತೀನಿ, ಇಬ್ಬರದಾಗೊಬ್ರು ಮದುವೆ ಮಾಡ್ಕೊರಿ. ಏ ಪ್ರದೀಪ ಬರ್ಲೇ ಇಲ್ಲ. ಏನ್ಲೇ ಅಣ್ಣ ಅನ್ನಲೇ. ಏನಣ್ಣ? ಅವ್ವ ನಿನ್ಗೊಂದು ಹುಡುಗಿ ನೋಡ್ಯಾಳಂತ, ಮದುವೆ ಮಾಡ್ಕೋಬೇಕಂತ ನೋಡ. ಮಾವನ ಮಗಳನ್ನ ಚಲೋ ಅದಾಳಂತೆ, ಏನಂತಿ? ನಾನು ಮದುವೆ ಮಾಡ್ಕೊಳಲ್ಲ ಅವ, ನಾವಲ್ಲವ, ಸುಮ್ಮನೆ ಕಿರಿಕಿರಿ ಮಾಡ್ಬಿಡ. ಮಾಡ್ಕೊರ ಎದಕ್ಕೆ ಒಲ್ಲೆ ಅಂತೀರಿ? ಇಬ್ರದಾಗೊಬ್ರು ಮಾಡ್ಕೊರ್ರಿ, ಇಬ್ರದು ಒಂದ ವಯಸ್ಸು. ಆಗ ನಾವ ಮಾಡ್ಕೊಂಡ್ರೆ ನೀ ಮಾಡ್ಕೊಂಡ್ರೇನು ಅಲ್ಲ. ಅವ್ನು ಕರ್ದು ಹೇಳಕತ್ತಿಲ್ಲಕ, ನೀ ದೊಡ್ಡವ, ನೀ ಮದುವೆ ಮಾಡ್ಕೋಬೇಕ ಏನು ಮೊದಲು ಅವ್ನು ಮಾಡ್ಬೇಕ? ಇರೋ ನಾ ಹೇಳ್ತೇನೆ ಕೇಳ, ಮೊದಲು ನೀ ಮದುವೆ ಮಾಡ್ಕೊ. ಆಕಿ ಚಂದ ಅದಾಳ, ಆಮೇಲೆ ಅವ ಮಾಡ್ಕೋತಾನ. ಹಂಗ ಬಾ.